ರಷ್ಯಾ ಯುಕ್ರೇನ್ ಯುದ್ಧ ಮತ್ತೊಮ್ಮೆ ಭಾರತವನ್ನು ನೇರವಾಗಿ ತಟ್ಟಿದೆ. ಯುಕ್ರೇನಿನ ಒಡೆಸಾ ಬಂದರಿನಿಂದ ಹೊರಟಿದ್ದ ಸರಕು ಸಾಗಣೆ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಈ ದಾಳಿಯಲ್ಲಿ 4 ಭಾರತೀಯರು ಸಾವನ್ನಪ್ಪಿದ್ದು, ಮತ್ತೊಬ್ಬ ಭಾರತೀಯ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಹಡಗು ಯಾಕೆ ಗುರಿಯಾಯಿತು? ಇದರ ಹಿಂದೆ ಯಾರು ಇದ್ದಾರೆ? ಭಾರತದ ಪ್ರತಿಕ್ರಿಯೆ ಏನು? ಈ ಘಟನೆ ಭಾರತಕ್ಕೆ ಯಾವ ಸಂದೇಶ ನೀಡುತ್ತಿದೆ? ಇದರ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಜುಲೈ 19ರಂದು ಯುಕ್ರೇನ್ನ ಪ್ರಮುಖ ಬಂದರು ಒಡೆಸಾದಿಂದ ಹೊರಟಿದ್ದ ಗಿನಿಯಾ ಬಿಸೌ ಧ್ವಜವನ್ನು ಹೊಂದಿದ್ದ ವಾಣಿಜ್ಯ ಸರಕು ಹಡಗಿನ ಮೇಲೆ 3 ಕ್ಷಿಪಣಿ ದಾಳಿ ನಡೆದಿವೆ. ಈ ಹಡಗಿನಲ್ಲಿ ಭಾರತೀಯ ಹಾಗೂ ಸಿರಿಯಾದ ಕೆಲವು ಸಿಬ್ಬಂದಿಗಳಿದ್ದರು. ದಾಳಿಯ ಪರಿಣಾಮವಾಗಿ 4 ಭಾರತೀಯರು ಸಾವನ್ನಪ್ಪಿದ್ದು, ಮತ್ತೊಬ್ಬ ಭಾರತೀಯ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದು ಸಾಮಾನ್ಯ ಅಪಘಾತವಲ್ಲ, ವಾಣಿಜ್ಯ ಹಡಗಿನ ಮೇಲೆ ನಡೆದ ನೇರ ದಾಳಿಯಾಗಿದೆ. ಒಡೆಸಾ ಬಂದರು ಯಾಕೆ ಪ್ರಮುಖ? ಒಡೆಸಾ ಯುಕ್ರೇನ್ನ ಅತಿದೊಡ್ಡ ಸಮುದ್ರ ಬಂದರುಗಳಲ್ಲಿ ಒಂದಾಗಿದೆ. ಧಾನ್ಯ, ಆಹಾರ, ಕಬ್ಬಿಣ ಹಾಗೂ ಇತರೆ ಸರಕುಗಳನ್ನು ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ಇಲ್ಲಿಂದ ರಫ್ತು ಮಾಡಲಾಗುತ್ತದೆ. ರಷ್ಯಾ ಯುಕ್ರೇನ್ ಯುದ್ಧ ಆರಂಭವಾದ ನಂತರ ಈ ಪ್ರದೇಶವು ಹಲವು ಬಾರಿ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಗೆ ಗುರಿಯಾಗಿದೆ. ಈ ವಿಚಾರದ ಬಗ್ಗೆ ಭಾರತ ಏನು ಪ್ರತಿಕ್ರಿಯೆ ನೀಡಿದೆ ಅಂತ ನೋಡೋದಾದರೆ, ಭಾರತ ಸರ್ಕಾರ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುವುದು ಅತ್ಯಂತ ದುಃಖಕರ ಹಾಗೂ ಅಂತಾರಾಷ್ಟ್ರೀಯ ಸಮುದ್ರ ಸುರಕ್ಷತೆಗೆ ಅಪಾಯ ಎಂದು ಭಾರತ ತಿಳಿಸಿದೆ. ಮೃತ ಭಾರತೀಯರ ಕುಟುಂಬಗಳಿಗೆ ಸಂತಾಪ ಸೂಚಿಸಿರುವ ಭಾರತ, ಗಾಯಗೊಂಡ ವ್ಯಕ್ತಿಗೆ ಅಗತ್ಯ ನೆರವು ನೀಡಲು ಕ್ರಮ ಕೈಗೊಂಡಿದ್ದಾರೆ. ಈ ಘಟನೆ ಭಾರತಕ್ಕೆ ಯಾಕೆ ಮಹತ್ವದ್ದು ಅಂತ ನೋಡೋದಾದರೆ, ಭಾರತದ ಸಾವಿರಾರು ನಾವಿಕರು ವಿಶ್ವದ ವಿವಿಧ ದೇಶಗಳಲ್ಲಿ ಹಡಗುಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಯುದ್ಧ ಪ್ರದೇಶಗಳಲ್ಲಿ ಸಂಚರಿಸುವ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಹೆಚ್ಚಾದರೆ ಭಾರತೀಯ ನಾವಿಕರು ಸುರಕ್ಷತೆಯ ದೊಡ್ಡ ಪ್ರಶ್ನೆಯಾಗುತ್ತದೆ. ಇದರ ಜೊತೆಗೆ ಜಾಗತಿಕ ವ್ಯಾಪಾರ, ಸರಕು ಸಾಗಣೆ ವೆಚ್ಚ ಮತ್ತು ವಿಮಾ ಪ್ರೀಮಿಯಂ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಇನ್ನು ಇದರ ಬಗ್ಗೆ ಜಾಗತಿಕ ಪರಿಣಾಮಗಳೇನು ಅಂತ ನೋಡುವ. ಈ ರೀತಿಯ ದಾಳಿಗಳು ಮುಂದುವರಿಸಿದರೆ ಜಗತ್ತಿನ ಸರಕು ಸಾಗಣೆ ಅಸ್ತವ್ಯಸ್ತವಾಗಬಹುದು. ಆಹಾರ ಹಾಗೂ ಇಂಧನ ಬೆಲೆಗಳು ಕೂಡ ಹೆಚ್ಚಾಗಬಹುದು. ಕಪ್ಪು ಸಮುದ್ರದ ವ್ಯಾಪಾರಕ್ಕೆ ದೊಡ್ಡ ಹೊಡೆತ ಬೀಳಬಹುದು. ಯುದ್ಧ ಮತ್ತಷ್ಟು ತೀವ್ರಗೊಳ್ಳುವ ಅಪಾಯವೂ ಇದೆ. ಒಡೆಸಾ ಬಂದರಿನಿಂದ ಹೊರಟಿದ್ದ ಹಡಗಿನ ಮೇಲೆ ನಡೆದ ಈ ಕ್ಷಿಪಣಿ ದಾಳಿ ಕೇವಲ ಒಂದು ದೇಶದ ಸಮಸ್ಯೆಯಲ್ಲ, ಇದು ಜಾಗತಿಕ ವಾಣಿಜ್ಯ, ಸಮುದ್ರ ಸುರಕ್ಷತೆ ಮತ್ತು ಭಾರತೀಯ ನಾವಿಕರ ಜೀವ ಭದ್ರತೆಗೆ ಸಂಬಂಧಿಸಿದ ಗಂಭೀರ ಎಚ್ಚರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಘಟನೆಯ ಬಗ್ಗೆ ರಷ್ಯಾ, ಯುಕ್ರೇನ್ ಹಾಗೂ ಅಂತಾರಾಷ್ಟ್ರೀಯ ಸಮುದಾಯ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ.